ಈ ಥರ ರಿಂಗ್ಟೋನ್ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಸೊ ಹೆಲೋ ಗೈಸ್, ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಆಗಿ ವಿಡಿಯೋ ತೋರಿಸ್ತೀನಿ ರೀ. ಇವತ್ತು ಬೆಳಿಗ್ಗೆ ಅಷ್ಟೇ ಈ ವಿಡಿಯೋ ಹಾಕಿದ್ದು, ಇದು ತೋರ್ಸೋಣ. ಆಯಿತು, ಆಮೇಲೆ ಕಾಪಿರೈಟ್ ಕ್ಲೈಮ್ ಬಂದ್ಬಿಡ್ತದೆ ಸೈಲಿ. ನೋಡಿ, ಇದೇ ರಿಂಗ್ಟೋನ್. ನೆಟ್ವರ್ಕ್ ನೋಡಿ, ಇದೇ ರಿಂಗ್ಟೋನು. ಈ ಥರ ರಿಂಗ್ಟೋನ್ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇದು ನ್ಯೂ ಕ್ಯಾಪ್ಕಟ್ ಆಗಿರ್ತದೆ. ಇದರ ವಿಡಿಯೋ ಕೂಡ ಹಾಕ್ತೀನಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಹಾಕಬೇಕು. ನ್ಯೂ ಕ್ಯಾಪ್ಕಟ್ ಇದೆ ನನ್ನ ಹತ್ರ, ಅದು ವಿಡಿಯೋ ಮಾಡಿ ಹಾಕ್ತೀನಿ. ಹೇಗೆ ಡೌನ್ಲೋಡ್ ಮಾಡೋದು ಎಲ್ಲ ಹೇಳ್ತೀನಿ. ಮೊದಲನೇದಾಗಿ VPN ಕನೆಕ್ಟ್ ಮಾಡ್ಕೊಳ್ಳೋಣ. VPN ಕನೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನೀವು. ನೋಡಿ, ನಾನು ಇದೇ ವಿಡಿಯೋ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಈಗ ಓಪನ್ ಆಯ್ತು ನೋಡಿ. ಇದೇ ವಿಡಿಯೋ ಇವತ್ತು ಬೆಳಿಗ್ಗೆ ಹಾಕಿದ್ದು. ಇದು ಎಷ್ಟು ಜಾಸ್ತಿ ಏನು ಕಷ್ಟ ಇಲ್ಲ ಎಡಿಟಿಂಗ್ ಮಾಡಿದ್ದು, ಈಸಿನೇ ಎಡಿಟಿಂಗು. ಅಂದರೆ ನಾನು ಮಾಡಿದ್ದು ಈಸಿ ಅಂತ ಹೇಳ್ತಿರೋದು. ಮೊದಲನೇದಾಗಿ ಒಂದು ಬ್ಲ್ಯಾಕ್ ಸ್ಕ್ರೀನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಎಲ್ಲ ಕ್ಲಿಯರ್ ಮಾಡೋದೇ ಬೆಸ್ಟ್. ಒಂದು ಡಿಲೀಟ್ ಆಮೇಲೆ ಸಾಂಗ್ ಕೂಡ ಡಿಲೀಟ್. ಆಮೇಲೆ ಒಂದು ಓವರ್ಲೇ ಹಾಕಿದ್ದೆ. ಇದು ಯಾಕೆ ಹಿಂಗೆ ಬರ್ತದೆ ಅಂದರೆ VPNನ ಕನೆಕ್ಟ್ ಮಾಡ್ಕೋಬೇಕು. VPNನ ಕನೆಕ್ಟ್ ಮಾಡ್ಕೊಂಡಿಲ್ಲ, ಜಸ್ಟ್ ತೋರ್ಸೋಕ್ಕಂತ ಬಂದಿದ್ದಷ್ಟೇ. ಈಗ ಅಪ್ಡೇಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಥರ ಸ್ಕ್ರೀನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀನಿ ರೀ ಒಂದು ಸಲ. ಈಸಿಯಾಗೆ ತೋರಿಸ್ತೀನಿ ಎಡಿಟಿಂಗ್ ಎಲ್ಲ. ನೀವು ಒಂದು ಫೋಟೋ ಆ್ಯಡ್ ಮಾಡಿದ ತಕ್ಷಣ ಈಗ ಬರ್ತದೆ. ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟು ಈ ಕಡೆ ಸ್ಲೈಡ್ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಯಾವ ವಿಡಿಯೋ ಹಾಕ್ತೀರಿ ಅಂತ ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ಗೆ ಅಥವಾ ಯೂಟ್ಯೂಬ್ಗೆ. ನಾನು ಹಾಕೋದೀಗ ಇದನ್ನ ಯೂಟ್ಯೂಬ್ಗೆ ಹಾಕೋದು, ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಯೂಟ್ಯೂಬ್ ಅಂತ. ಆಮೇಲೆ ರೈಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ರಿಂಗ್ಟೋನ್ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ತೀರಂದರೆ ಯಾರು ಸಾಂಗು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಅವ್ರದ್ದು ಒಂದು ಫೋಟೋ ಹಾಕ್ಕೊಳ್ಳಿ. ಇಲ್ಲಿ ಫೋಟೋ ಹಾಕೋದು ಹೆಂಗಂದರೆ ಇಲ್ಲಿ ಓವರ್ಲೇ ಇದೆ ಅಂತ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಓವರ್ಲೇ ಅಂತ ಕೊಟ್ಟರೆ ನಿಮ್ಮ ಡೈರೆಕ್ಟ್ ಗ್ಯಾಲರಿಗೆ ಹೋಗ್ತದೆ. ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಬೇಕಾದ್ರೆ ರಿಮೂವ್ ಮಾಡ್ಕೊಬೋದು. ಇಲ್ಲಿ ಹಿಂಗೆ ಬಂದ ತಕ್ಷಣ ಇಲ್ಲಿದೆ ನೋಡಿ, ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ. ಇಲ್ಲಿ ಕ್ರೋಮಾ ಕೀ ಅಂತ ಕೊಟ್ಟರೆ ನಿಮ್ಮ ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಆಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಏನು ಆ್ಯಡ್ ಮಾಡ್ಕೋಬೇಕಂದ್ರೆ ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಸಾಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಂಗ್ ಆ್ಯಡ್ ಮಾಡೋದು ಕೂಡ ಈಸಿನೇ. ಇಲ್ಲಿ ಬಂದ ತಕ್ಷಣ ಆಡಿಯೋ ಅಂತ ಇದೆ ನೋಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ವಿಡಿಯೋಯಿಂದ ಗ್ಯಾಲರಿಯಲ್ಲಿ ಇದ್ದ ವಿಡಿಯೋಯಿಂದ ಸಾಂಗ್ ಮಾಡ್ಕೋಬೋದು. ಅದು ಬಿಟ್ಟರೆ ನಿಮ್ಮ ಡಿವೈಸಲ್ಲಿ ಇರೋ ಸಾಂಗ್ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಈ ಥರ ಒಂದು ಸ್ಟಿಕ್ಕರ್ನ ಆ್ಯಡ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೋಡಿ, ಸಾಂಗ್ ಥರ ಸ್ಟಿಕ್ಕರ್ ಇದೆ ನೋಡಿ. ಇದನ್ನ ಆ್ಯಡ್ ಮಾಡೋದು ಹೇಗಂದರೆ ನೋಡಿ, ಇಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಟಿಕ್ಕರ್ಸ್ ಅಂತ ಇದೆ ನೋಡಿ. ಇಲ್ಲಿ ಸ್ಟಿಕ್ಕರ್ಸ್ನ ಕ್ಲಿಕ್ ಮಾಡಿ, ಸ್ಟಿಕ್ಕರ್ಸ್ ಅಂತ ಹೋಗಿ ಇಲ್ಲಿ ಬಂದುಬಿಟ್ಟು ಪೆನ್ ಕಟ್ ಮಾಡ್ಕೊಂಡಿಲ್ಲ, ಇಡ್ಲಿ ಬಿಡಿ. ಇಲ್ಲಿ ಬಂದು ಮ್ಯೂಸಿಕ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಬರ್ತವೆ. ಅದನ್ನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಆ್ಯಡ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತ. ನೆಕ್ಸ್ಟ್ ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ಚಾನಲ್ ನೇಮ್ ನೋಡಿ, ಇಲ್ಲಿ ಚಾನಲ್ ನೇಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಆ್ಯಡ್ ಮಾಡೋದು ಹೇಗಂದರೆ ಇಲ್ಲಿ ಟೆಸ್ಟ್ ಅಂತ ಇದ್ರೆ ಕೊಡಿ, ಆ್ಯಡ್ ಟೆಸ್ಟು ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಂಟ್ಸ್ ಸ್ಟೈಲ್ ಯಾವ ಥರ ಅಂತ. ಇದು VPN ಕನೆಕ್ಟ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇರೋಲ್ಲ. ನಾನು ಕನೆಕ್ಟ್ ಮಾಡ್ಕೊಂಡಿಲ್ಲ, ಹಾಗೆ ಬಂದೆ. ಅಂದರೆ ಈಗ ರೆಕಾರ್ಡ್ ಮಾಡೋಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಹಾಗೆ ಬಂದೆ. ಇದನ್ನು ಕ್ಯಾನ್ಸಲ್ ಮಾಡೋಣ ರೀ. ನೋಡಿ, ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಆಗಿಬ್ರು ಅಂತ, ಅದನ್ನ ಹಾಕ್ಕೊಂಡಿದ್ದೀನಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯೂಟ್ಯೂಬರ್ನ ಬೆಳೆಸಿ ಅಂತ ಹೇಳ್ತಾ ಮುಂದೆ ಹೋಗೋಣ. ನೆಕ್ಸ್ಟ್ ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ಇದಲ್ಲ, ಬರ್ತಾನೆ ಇಲ್ಲ. ರಿಂಗ್ ಟೋನ್ ಅಂತ ಒಂದು ಆ್ಯಡ್ ಮಾಡಿದ್ದೀನಿ ನೋಡಿ, ಲೇಟೆಸ್ಟು.
ಇದು ಕೂಡ ಟೇಸ್ಟೇ. ಇಷ್ಟೇ ನಾ ಆ್ಯಡ್ ಮಾಡಿದ್ದು, ಇದನ್ನೇ ಯೂಟ್ಯೂಬ್ಗೆ ಹಾಕಿದ್ದೀನಿ ಕೂಡ. ನೋಡಿ, ನೀವು ಈ ಥರ ಈಸಿಯಾಗಿ ಎಡಿಟ್ ಮಾಡ್ಕೊಬೋದು. ನೋಡಿ, ಇಷ್ಟೇ, ಜಾಸ್ತಿ ಏನಿಲ್ಲ, ಕಷ್ಟನೇ ಇಲ್ಲ, ಈಸಿಯಾಗಿ ಎಡಿಟ್ ಮಾಡ್ಕೊಬೋದು. ನೋಡಿ ಹೇಗಿದೆ ಅಂತ. ಇಷ್ಟೇ ಗಾಯ್ಸ್, ಎಡಿಟಿಂಗ್ ಅಂದರೆ ಈಸಿ ಎಡಿಟಿಂಗ್ ಇದೆ. ಎಡಿಟಿಂಗ್ ಇನ್ನೂ ತುಂಬಾ ಇದೆ. ನೀವು ಈಸಿ ರಿಂಗ್ಟೋನ್ ವಿಡಿಯೋ ಮಾಡಬೇಕಂದ್ರೆ ಇಷ್ಟೇ ಈಸಿಯಾಗಿರೋದು. ಟ್ರಿಕ್ಸ್ ಬಂದುಬಿಟ್ಟು ಇದೆ ನೋಡಿ ಹೇಗಿದೆ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂತ ಲೈಕ್ ಮಾಡಿ, ಪರವಾಗಿಲ್ಲ. ನೆಕ್ಸ್ಟ್ ವಿಡಿಯೋದಿಂದ ತಿಳ್ಕೊತೀನಿ. ಏನೇ ತಪ್ಪು ಇದ್ದರೂ ಕಾಮೆಂಟ್ ಮಾಡಿ, ಆ ತಪ್ಪನ್ನ ನೋಡಿ ತಿಳ್ಕೊತೀನಿ ನಾನು. ಸೊ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.